ಹೇಳಿಗೆಹಳ್ಳಿ ತಮ್ಮಣ್ಣಗೌಡರವರು ಮಾಜಿ ಶಾಸಕ ಬಾಲಕೃಷ್ಣರವರ ವಿರುದ್ಧ ಮಾಡಿರುವ ಆರೋಪವನ್ನು ಖಂಡಿಸುತ್ತೇವೆ. ಸಮಾಜ ಸೇವೆ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಡಲಿ. ಅದನ್ನು ಬಿಟ್ಟು ನಮ್ಮ ನಾಯಕರ ವಿರುದ್ಧ ಮಾತನಾಡಿದರೆ ಸರಿಯೋಗುವುದಿಲ್ಲ. ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಟಿಎಪಿಸಿಎಂಎಸ್ ಅಧ್ಯಕ್ಷ ಚಕ್ರಭಾವಿ ರವೀಂದ್ರ ಪತ್ರಿಕಾಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದರು. ವಿಚಾರದಲ್ಲಿ ಬಾಲಕೃಷ್ಣರವರ ಬಗ್ಗೆ ವಿಶ್ವಾಸ ದ್ರೋಹಿ, ನಂಬಿಕೆ ದ್ರೋಹಿ ಅಂತಂತ ಮಾತನ್ನು ಅವರು ಆಡಬಾರ್ದಾಯಿತು. ಏಕೆಂದರೆ ಅಂಥ 4 ಸಾರಿ ಶಾಸಕರಾಗಿ ಆಯ್ಕೆಯಾದಂಥ ಬಾಲಕೃಷ್ಣವರೇ ಕೂಡ ಅವ್ರ ಬಗ್ಗೆ ಎಲ್ಲೂ ಕೂಡ ಆ ಮಾತನ್ನು ಅವರು ಹೇಳಿಲ್ಲ. ಅವ್ರು ಹೇಳಿದ್ರೆ ಅದನ್ನು ನಾವು ಅದನ್ನು ಅವ್ರು ಹೇಳಿದರೆ ಆ ತಪ್ಪಿಗೆ ನಾವು ಭಾಜನರಾಗ್ತೀವಿ. ಮತ್ತು ಅವರು ಅದನ್ನು ಸಾಬೀತು ಮಾಡಬೇಕು. ಯಾಕೆಂದರೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದು ಮತ್ತು ಒಬ್ಬ ಆ ಪ್ರಭಾವಿ ನಾಯಕರ ಜೊತೆಲಿದ್ದಂಥವರು ಆ ರೀತಿ ಮಾತಾಡಬೇಕಾದ್ರೆ ಅವ್ರ ಬಗ್ಗೆ ಯಾವುದಾರಾಗಲಿ ಪ್ರೂಫ್ ಇರಬೇಕು. ಯಾವತ್ತೂ ಕೂಡ ಅವರು ನಂಬಿಕೆಗೆ ಮತ್ತು ವಿಶ್ವಾಸಕ್ಕೆ ದ್ರೋಹ ಬರೆದಂಥ ವ್ಯಕ್ತಿನೇ ಅಲ್ಲ. ಯಾಕೆಂದರೆ ಅವರು ಇವತ್ತಿನ ಒಂದು 20-25 ವರ್ಷದ ರಾಜಕಾರಣದಲ್ಲಿ ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೀವಿ. ಅವ್ರ ಮನೆತನ ಹೇಗೆ, ಅವರು ಬೆಳೆದಂಥ ರೀತಿ ಯಾವುದು ಏನು ಅನ್ನೋಂಥದ್ದು ಎಲ್ಲ ಜನಕ್ಕೆ ಗೊತ್ತು. ಆ ಜನಕ್ಕೆ ತೀರ್ಮಾನಕ್ಕೆ ಬಿಡೋಣ. ನಾವು ಯಾಕೆ ಇಷ್ಟೊಂದು ಆಕ್ರೋಶವಾಗಿ ನಾವೆಲ್ಲರೂ ಆ ಒಂದು ಹೇಳಿಕೆ ಬಗ್ಗೆ ನಾವು ನಮ್ಮ ಟಿಎಪಿಸಿಎಂಎಸ್ನ ಎಲ್ಲ ಮಾಜಿ ಕಾರ್ಯಕಾರಿ ಮಂಡಳಿಯವರು ಇರ್ಬೋದು, ಆಲಿಯವರು ಇರ್ಬೋದು, ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಎಲ್ಲ ನಿರ್ದೇಶಕರಾದಿಯಾಗಿ ನಮ್ಮ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಕಾಂತರಾಜ್ ಅವರಾದಿ ಯಾಕೆ ಅದನ್ನು ಖಂಡಿಸ್ತೀವಿ ಅಂತಂದರೆ ಬಾಲಕೃಷ್ಣ ಅವಕಾಶ ಮಾಡಿಕೊಡೋಂಥದ್ದು ಬಾಲಕೃಷ್ಣನ ಒಬ್ಬರಿಗೆ ಗೊತ್ತು. ಯಾವ ಸಂದರ್ಭದಲ್ಲಿ ಯಾವ ನಾಯಕರಿಗೆ ಯಾವ್ಯಾವ ರೀತಿಯ ಸೂಕ್ತ ಸ್ಥಾನಮಾನವನ್ನು ಕೊಡಬೇಕು, ಯಾವ ರೀತಿಯಲ್ಲಿ ಅವ್ರನ್ನ ಬೆಳೆಸಬೇಕು, ಮತ್ತು ಜನಸಂಪರ್ಕದಲ್ಲಿ ಯಾವ ರೀತಿ ಅವರ ಒಡನಾಟ ಇದೆ, ಆ ಜನತಾ ಕಾರ್ಯಕರ್ತರ ಮನಸ್ಸಿನಲ್ಲಿ ಅವರ ಬಗ್ಗೆ ಇರ್ತಕ್ಕಂಥ ಒಂದು ಅಭಿಪ್ರಾಯವಾದರೂ ಏನು ಅನ್ನೋಂಥದ್ದನ್ನೆಲ್ಲ ಮನಗಂಡು ಅವರು ಅವ್ರದ್ದಾದಂಥ ತೀರ್ಮಾನಕ್ಕೆ ನಾವೆಲ್ಲರೂ ಬಿಟ್ಟಿದ್ದೀವಿ. ಮತ್ತು ಅಧಿಕಾರಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಯಾರೂ ಇಲ್ಲ. ಅಧಿಕಾರಕ್ಕೆ ಬಂದಂಥವರು ಈ ರೀತಿ ಹೊರಗಡೆ ಹೋಗಿ ಅಧಿಕಾರದ ಒಂದು ಲಾಲಸೆಯಲ್ಲಿ ಅವ್ರ ಬಗ್ಗೆ ಇಷ್ಟೊಂದು ನಂಬಿಕೆ ವಿಶ್ವಾಸದ ಬಗ್ಗೆ ಹೇಳೋಂಥದ್ದಿಲ್ಲ. ಜನಕ್ಕೆ ಗೊತ್ತಿದೆ ಯಾವ ರೀತಿ ನಾವೇನೇನು ಕಾರ್ಯನಿರ್ವಹಿಸ್ತಾ ಇದ್ದೀವಿ, ನಂಬಿಕೆ ಯಾವ ರೀತಿ ಜನರಲ್ಲಿ ಗಳಿಸ್ಕೊಂಡಿದ್ದೀವಿ, ಮಾಡಿದ್ದೀವಿ ಅನ್ನೋಂಥದ್ದು ಆ ಹೇಳ್ದಂಥ ನಾಯಕರಿಗೆ ಸಲ್ಲಬೇಕು. ನಾಯಕರು ಬಾಲಣ್ಣವರು ನಮ್ಗೆ ಅವ್ರ ಬಗ್ಗೆ ವಿಶ್ವಾಸ ಇದೆ. ಏನೋ ಸ್ಥಳೀಯವಾಗಿ ಕೆಲವಂಥ ಬಂದಂಥ ಸಂದರ್ಭದಲ್ಲಿ ನಾವು ಈ ರೀತಿ ಚೇಂಜ್ ಆದಂಥ ಅವ್ರು ಬರೋ ನಿಟ್ಟಿನಲ್ಲಿ ಸುಮಾರು ಜನ ಇದ್ದಾರೆ. ಅದು ನಮ್ಮ ಬಾಲಣ್ಣವರ ಜೊತೆ ಚರ್ಚೆ ಮಾಡಿ ಇನ್ನೂ ನಾಯಕರ ಮೇಲ್ಗಡೆ ಇದ್ದಾರೆ, ಅವರೆಲ್ಲ ಚರ್ಚೆ ಮಾಡಿ ಅವ್ರನ್ನ ಆಹ್ವಾನ ಮಾಡ್ತಾರೆ. ಆದರೆ ತಮ್ಮಣ್ಣಗೌಡರು ಈ ರೀತಿ ಹೇಳಿಕೆ ಕೊಡದಲ್ಲೇ ಅವರ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಅವರು ಅಭಿವೃದ್ಧಿ ಹೊಂದಲಿ ಅಂತ ನಾವು ಆಶಿಸ್ತಾ ನಮ್ಮ ಬಾಲಣ್ಣನ ಬಗ್ಗೆ ಹೇಳಿಕ್ಕೆ ನಾವು ತೀವ್ರವಾಗಿ ಇದನ್ನು ಎಲ್ಲರೂ ಒಕ್ಕಲಿಂದ ಖಂಡನೆ ಮಾಡ್ತಾ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಕರೆಸಿ ಮಾತಾಡೋದಕ್ಕೆ ತಮಗೆ ಅವರಿಗೆ ದ್ರೋಹ ಬಗೆಲಿಲ್ವಾ ಅಂತ ಹೇಳ್ತಾರೆ. ಸಂದರ್ಭ ಇವರು ಯಾವ ರೀತಿ ನಡ್ಕೊತಾರೋ ಅವರು ಆ ರೀತಿ ನಡ್ಕೊಂಡಿಲ್ಲ ಅನ್ನೋಂಥ ಒಂದು ಮಂದಟ್ಟು ಕೂಡ ನಮ್ಮ ನಾಯಕರಿಗಾಗಿದೆ. ಏಕೆಂದರೆ ಅವರು ನಾವು ನಮ್ಮ ಆತ್ಮಕ್ಕೆ ನಾವು ನಡ್ಕೊಂಡಿದ್ದೀವಿ ಅನ್ನೋಂಥದ್ದು ಅವ್ರು ನಡ್ಕೊಂಡಿದ್ದಾರೆ. ಅಲ್ಲೇನು ಅವರೇನು ಪಕ್ಷದ್ರೋಹಿ ಕೆಲಸ ಏನು ಮಾಡಿಲ್ಲ. ಕುಮಾರಣ್ಣದೇವರು ಏನು ಮಾಡಿದವರೇ ಇವರು ಇವೆಲ್ಲ ಅಂದಿಲ್ಲ ಅಂತ ನಾವು ಹೇಳೋಕ್ಕಲ್ಲ. ಅವ್ರು ಅಂದಿದ್ದಿಷ್ಟೇ, ನಾನು ಯಾರ್ಯಾರಿಗೆ ಯಾವ ಸಂದರ್ಭದಲ್ಲಿ ಎಲ್ಲಿ ಕೂರಿಸಿ ಏನು ಮಾತಾಡಿ ಏನೇನು ಮಾಡಬೇಕು ಮಾಡಿ ಅದನ್ನು ಕೈಲಾದಂಥ ಮಟ್ಟಿಗೆ ನಾನು ಯಾರನ್ನ ಎಲ್ಲಿ ಕಳಿಸ್ಬೇಕು ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀನಿ. ಆದರೆ ಅವರು ಅಧಿಕಾರದ ಒಂದೇ ಒಂದು ಜಡ್ಪಿನೇ ನನಗೆ ತೀರಬೇಕು ಅನ್ನೋಂಥ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಇವತ್ತು ನನಗೆ ಈಗ ನನ್ನ ಮಗನೇ ಇದೇ ತಮ್ಮಗಣ್ಣ ಕರೆದಾಗ ಒಂದೇ ಒಂದು ನೇರವಾಗಿ ಏನು ಹೇಳಿದ್ರು ಅಂದರೆ, ಅಣ್ಣ ಏನಾದರೂ ನೀವು ಮಾತುಕತೆ ನಂಗಿದ್ರೆ ಇನ್ನೊಂದಿದ್ರೆ ನನಗೆ ZP ಟಿಕೆಟನ್ನು ಅನೌನ್ಸ್ ಮಾಡಿದ್ರೆ ಮಾತ್ರ ನಾನು ನಿಮ್ಮ ಹತ್ರ ಬರ್ತೀನಿ ಅಂತ ಒಂದು ಮಾತನ್ನು ಹೇಳಿದ್ರು. ಅಲ್ಲಿಗೆ ಅವ್ರಿಗೆಲ್ಲ ಒಂದು ಕಡೆ ZP ಟಿಕೆಟ್ ಅನೌನ್ಸ್ ಮಾಡಿದರೆ ಅವ್ರು ಯಾವುದೇ ಕಾರಣಕ್ಕೂ ಪಕ್ಷದ ಬಿಟ್ಟೋಗ್ತಾನೂ ಇರಲಿಲ್ಲ, ಮಾತು ಬರ್ತಾ ಇರಲಿಲ್ಲ. ಆ ಪಕ್ಷದಲ್ಲಿ ನಾನು ಇದ್ದೀನಿ. ನಮ್ಮ ನಾಯಕರು ಇವತ್ತು ಕುಮಾರಣ್ಣವರು. ಆಮೇಲೆ ಇನ್ನೂ ಒಂದು ವಿಚಾರ ಹೇಳೋಕ್ಕೆ ನಾನು ಹೇಳ್ತೀನಿ. ಕುಮಾರಣ್ಣ ಕಾರ್ಯಕರ್ತನಾಗಿ ಬೆಳೆಯಂಗಿದ್ರೆ, ಅಣ್ಣ ನಿನ್ನ ZP ಟಿಕೆಟು ಬೇಡ, ಏನು ಬೇಡ, ನಿನ್ನ ಜೊತೆ ಒಂದು ವಿಶ್ವಾಸ, ನೀನು ನನಗೆ ಕೊಟ್ಟಂಥ ಒಂದು ಗೌರವ ನಾನು ಮುಂದೆನೂ ಕಾಪಾಡ್ತೀನಿ. ನೀನು ಏನು ಮಾಡ್ತೀವಿ ಮಾಡು ಅಂದಿರೆ ಈ ಮಟ್ಟಿಗೆ ಕೇಳ್ಬಿಟ್ಟಲ್ಲ ತಮ್ಮಣ್ಣಗೌಡ, ನಾನು ZP ಟಿಕೆಟು ಕ್ಯಾಟಗರಿ ಯಾವುದಾಗ್ತದೋ ಏನಾಗ್ತದೋ ನಾನು ಎಲ್ಲೋ ಒಂದು ಕಡೆ ಮಾಡ್ತಿರ್ಬೇಕು ಅಂತಂದಿದ್ರೆ ಇವತ್ತೇನು ಚೆನ್ನೇಗೌಡ್ರನ್ನ ರಾಜಮ್ಮ ಬೆಡ್ಸಮ್ಮಗೌಡ್ರನ್ನ ಕೆಂಪೇಗೌಡರು ಆದ ಹೇಗೆ ಇವತ್ತು ಕೆಂಪೇಗೌಡರು ಇಲ್ಲಿಂದ ಬಿಟ್ಟೋದಂಥವ್ರು ಏನಾಗಿದ್ದಾರೆ. ಇವತ್ತು ಅದೇ ಮನಸ್ಸು ಮಾಡಿದ್ಕೆ ರಾಜಮ್ಮ ಬೆಡ್ಸಮ್ಮಗೌಡ್ರ ಮಗನ್ನ ಇವತ್ತು ಕುದೂರಲ್ಲಿ ತಗೊಂಡು ಒಬ್ಬ ZP ಸದಸ್ಯರ
ಬೆಟ್ಟಳ್ಳಿ ಜಯಣ್ಣ ಮೆಟಳ್ಳಿ ಜಯಣ್ಣವರು ಅಲ್ಲ ನಾವು ಅಂತ ಒಂದು ಸೀನಿಯರ್ ಅವ್ರ ಮಟ್ಟಕ್ಕೆ ನಾವು ಹೇಳೋದು ಬೇಡ. ನಮ್ಮಲ್ಲಿ ಈಗ ಇವ್ರು ಇದ್ರು, ಯಾರು ಮಾಡ್ಬೋದು, ಚೆನ್ನಣ್ಣ ಇದ್ರು, ಎಲ್ಲ ಇದ್ರು, ಎಲ್ಲ ಬಿಟ್ಟೋದ್ರು. ಬಾಲಕೃಷ್ಣ ಅವರಿಂದ ಬಿಟ್ಟೋದು ಅಂತವರು ಯಾವ ಮಟ್ಟದಲ್ಲಿ ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡು ಯಾವ ಮಟ್ಟದಲ್ಲಿ ಬೆಳೆದವ್ರೆ ಅನ್ನೋಂಥದ್ದಲ್ಲಿ ಎಲ್ಲ ಈ ಜನಕ್ಕೆ ಗೊತ್ತು, ಮಾಧ್ಯಮದವ್ರಿಗೂ ಗೊತ್ತು. ಅದ್ರಲ್ಲಿ ನಾವಿದ್ರು ಜನಕ್ಕೆ ಹೇಳೋದು ಬೇಡ. ಅವರು ಬೆಳೀಲಿ ಇನ್ನೊಂದಿದೆ. ಆದರೆ ನಮ್ಮ ನಾಯಕರ ಬಗ್ಗೆ ಇನ್ನು ಮುಂದೆ ಆದ್ರೂ ಯಾವುದೇ ರಂಗಸ್ವಾಮಿ ಬಗ್ಗೆ ಆಣೆ ಮಾಡೋದಾಗಿ ಇಲ್ಲ ರೈತ ಸಂಸ್ಥೆ ಕೊಟ್ಟರು ನಾನು ಮಾಡೋಕ್ಕಾಗಲಿಲ್ಲ ಅಂದ್ರೆ ಯಾಕೆ ಮಾಡೋಕ್ಕಾಗಲ್ಲ ಸ್ವಾಮಿ? ಹಿಂಗೆ ಮಾಡ್ತಾ ಇದ್ದಾರೆ. ರೈತ ಸಂಸ್ಥೆ ಜನಕ್ಕೆ ಎಲ್ಲ ಕಡೆನೂ ರೇಷನ್ ಕೊಡ್ತಾ ಇದೆಯಾ, ಗೊಬ್ಬರ ಬೇಕು, ಗೊಬ್ಬರ ಕೊಡ್ಸಂತ ವ್ಯವಸ್ಥೆನಾಗಿ ಇಲ್ಲಿ ಇನ್ಯಾವುದಾದ್ರು ನಾನು ಮಾಡ್ತೀನಿ ಅಂತಂದ್ರೆ ಯಾವುದೂ ಅವ್ರಿಗೆ ಕೇಳಿದಿಲ್ಲ. ಮಾಡ್ಬೋದಾಯ್ತು. ಮೀಟಿಂಗ್ ಬರೋಕ್ಕೆ ನಾನು ಅಭಿಸಿದ್ದು ಇವೆಲ್ಲ ಅದೇ. ಆದರೆ ಈ ನಮ್ಮ ನಾಯಕರ ಬಗ್ಗೆ ಅಧ್ಯಕ್ಷರೇ ಬರೆದಂತ ಒಂದು ನಿದರ್ಶನವೂ ಕೂಡ ಇದು ನಡೆದಿದೆ. ಅದನ್ನ ನಾವು ಹೇಳ್ಬಾರ್ದು. ಆದರೆ ಯಾಕೆ ಈ ನೋವಿನಿಂದ ಹೇಳ್ತಾ ಇದೀವಿ ಅಂತ, ಅಧಿಕಾರ ಕೊಟ್ಟಂತ ನಾಯಕರಿಗೆ ನಾವಿಲ್ಲಿ ಕೂತ್ಕೊಂಡು ಮಾಡೋಂಥ ಕೆಲಸ ತೃಪ್ತಿಕರವಾಗಿದ್ರೆ ಅವ್ರನ್ನ ಬೆಂಬಲಿಸಿ ಅವ್ರನ್ನ ಒಂದು ಪ್ರೋತ್ಸಾಹಿಸ್ತಾರೆ ಅಂತ ಒಂದು ಅಧಿಕಾರ ಕೊಟ್ಟಂತ ಈ ರೈತ ಸಂಸ್ಥೆಯಲ್ಲಿ ಅವ್ರು ಮಾಡಿದಂಥದ್ದು ಇಲ್ಲಿ ಮೀಟಿಂಗ್ ನಡೀತದೆ, ಮುಂದುವರೆದಂಥ ಸಂದರ್ಭಗಳು ಇದೆ. ಆಮೇಲೆ ಇನ್ನೂ ಒಂದು ಹೆಚ್ಚಿನದಾಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಜನರಲ್ ಬಾಡಿಯಲ್ಲಿ ನೀವೆಲ್ಲ ಮಾಧ್ಯಮ ಮಿತ್ರರು ಇದ್ರೆ ಜನರಲ್ ಬಾಡಿನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ತೆಂಗಿನಕಾಯಿ ಪರ್ಚೇಸ್ ಮಾಡ್ತೀವಿ, ನನ್ನ ಒಂದು ಏನು ರಾಗಿ ಪರ್ಚೇಸ್ ಮಾಡ್ತೀವಿ ಅಂತ ಪ್ರತಿಯೊಂದನ್ನು ಕೂಡ ಅವರು ಸವಿಸ್ತಾರವಾಗಿ ಅವರು ಒಂದು ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳಿದ್ರು. ಆ ನಿಟ್ಟಿನಲ್ಲಿ ಒಂದೇ ಒಂದು ದಿನ ಕಾರ್ಯೋನ್ಮುಖರಾಗಿಲ್ಲ. ಆದ್ರೆ ನಾವು ಯಾಕೆ ಡೈರೆಕ್ಟರ್ಗಳು ಸುಮ್ಮನಿದ್ದು ಅಂದರೆ ಅಧ್ಯಕ್ಷರಿಗೆ ಅಧಿಕಾರ ಕೊಡ್ತೀವಿ, ಅವರ ಅಧ್ಯಕ್ಷರ ಅವಧಿನಲ್ಲಿ ನಾವೆಲ್ಲರೂ ಬಾಯಿ ತೋರಿಸಿದ್ರೆ ಅಧ್ಯಕ್ಷರಿಗೆಲ್ಲ ಒಂದು ಕಡೆ ನಾವು ಅವ್ರು ಮಾಡ್ತಾ ಇರ್ತಕ್ಕಂಥ ಇದಕ್ಕೆ ನಾವೇ ಕೊಟ್ಟೆ ಹಾಕಿವ ಏನಿಲ್ಲ. ಪಾಲಣ್ಣವರು ಅದನ್ನ ಗಮನಿಸ್ತಾ ಇದ್ದಾರೆ, ಇವರ ಕಾರ್ಯವೈಖರಿ ಚೆನ್ನಾಗಿ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದು ಅವ್ರಿಗೆ ಗೊತ್ತಾಗಲಿ ಅಂದ್ಬಿಟ್ಟು ನಾವು ಕೂಡ ಅವ್ರಿಗೆ ಸರ್ವ ಸ್ವತಂತ್ರವಾಗಿಬಿಟ್ಟು ಇಷ್ಟೇ ಕಾರಣ. ಅವರಿಗೆ ಈ ಸಂಸ್ಥೆ ಮೇಲೆ ಏನನ್ನಿಸ್ತೋ ಏನೋ ಗೊತ್ತಿಲ್ಲ. ಈ ರೈತರ ಒಡನಾಟದಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ದೆ ಅವರು ಸರಿದಂಥ ಸಂದರ್ಭದಲ್ಲಿ ನಮ್ಮನ್ನೇ ಮಾಡ್ಬೋದಾಯ್ತು. ಆದರೆ ಅವ್ರಿಗೆ ಇನ್ನೂ ಒಂದು ಅಭಿನಂದನೆಯನ್ನು ನಾವು ಯಾಕೆ ಹೇಳ್ತಾ ಇದ್ದೀವಿ, ಇವತ್ತು ವೀರಶೈವ ಸಮುದಾಯ ಎಲ್ಲರಿಗೂ ಕೂಡ ಇವತ್ತು ಒಕ್ಕಲಿಂದ ರಾಮನಗರ ತಾಲೂಕು ಪಂಚಾಯತ್ ಮಾಡಿದಂಥ ಒಂದು ನಿರ್ದೇಶನದ ಮೇರೆಗೆ ಅದೇ ತೀರ್ಮಾನಕ್ಕಿಂತ ಮುಂಚೆನೇ ನಮ್ಮಲ್ಲಿ TAPCMSನಲ್ಲಿ ಒಂದು ಆ ಬೆಳವಣಿಗೆನ ಮುಂದುವರಿಸಿದ್ರು. ಇಡೀ TAPCMS ಸಮುದಾಯದಲ್ಲಿ ಎಲ್ಲರೂ ಬಂದಿದ್ದಾರೆ. ವೀರಶೈವ ಸಮುದಾಯಕ್ಕೆ ನಾನು ಅನುಮಾನ ಮಾಡಿಕೊಟ್ಟಿದ್ದ ಅಧ್ಯಕ್ಷರನ್ನ ಅದಾಗಬೇಕು ಅನ್ನಂತ ಇವತ್ತು ನಮಗಿಂತ ಹೊನ್ನಪ್ಪವರು ಚಿಕ್ಕವರಾಗಿರ್ಬೋದು, ಅವರ ಅವಧಿನಲ್ಲಿ ನಮ್ಮ ಅವಧಿನಲ್ಲಿ ಅವರನ್ನು ಕೂಡ ವೀರಶೈವ ಸಮುದಾಯದಲ್ಲಿ ಆಗಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ವೀರಶೈವ ಸಮುದಾಯದ ಬಂಧುಗಳನ್ನ ಇಲ್ಲಿ ಅಧ್ಯಕ್ಷರಾಗಿ ಮಾಡಿದ್ರು. ಇದು ನಾನು ವೈಯಕ್ತಿಕವಾಗಿ ಮಾತ್ರ ಅದನ್ನ ಅವ್ರ ಮಾತನ್ನ ಕೂಡ ಎಲ್ಲೂ ಹೇಳಿದೆ. ಜೈಲಿಗೆ ಹೋಗಿದ್ರು ಅಂತ ಹೇಳಿಲ್ಲ ನಾನು. ಅವ್ರಿಗೆ ಒಬ್ಬ ಅನುಕೂಲ ಮಾಡಿಕೊಟ್ಟಂತ ಒಬ್ಬರು ನಾಯಕರಿಗೆ ಅವ್ರಿಗೆ ಆದಂಥ ನೋವು ಅವ್ರಿಗಿರ್ತದೆ. ನನಗೆ ಗೊತ್ತಿರಲ್ಲ ನನ್ಗೆ ಏನೇನು ಮಾಡಿದ್ರು ಅಂತ. ಆ ನಾಯಕರು ಅವತ್ತು ಹೇಳಿದಾಗ ಏನು ಹೇಳಿದ್ರು, ನಾನು ಯಾರ್ಯಾರಿಗೆ ಏನೇನು ಮಾಡಿದ್ದೀನಿ, ಎಲ್ಲೆಲ್ಲಿ ಯಾರ್ಯಾರನ್ನ ಸೇರಿಸಿ ಏನು ಮಾಡಿದೆ, ಯಾವುದನ್ನು ನಾನು ಮುಂದುವರಿಸಿದೆ, ಅವ್ರಿಗೇನು ಅನುಕೂಲ ಮಾಡಿಕೊಟ್ಟೆ ಅಂತದ್ದು ನನಗೆ ಗೊತ್ತು. ಆದರೆ ಅವರೇನೋ ನಮ್ಮ ಮೇಲೆ ಆಪಾದನೆ ಮಾಡ್ಕೊಂಡು ಇನ್ನೊಂದು ಎಲ್ಲೋ ಬೆಳಿತೀವಿ ಅಂತ ಹೋಗಿರುವಾಗ ತಾಲೂಕ್ ಪಂಚಾಯತಿಯಲ್ಲಿ ಅವಕಾಶ ಮಾಡಿಕೊಡ್ತೀನಿ ಅಂತಂದರೆ ಆದರೂ ಕೂಡ ಅವರು ಜೆಪಿಲೇಬೇಕು ಅಂದರು. ಜೆಪಿಲಿ ಚಂದ್ರಗೌಡರು ಹೆಸರು ಕೆಡಿಸ್ಕೊಂಡಿಲ್ಲ. ಅವರು ಇದರಲ್ಲಿ ಒಳ್ಳೆಯ ಹೆಸರು ತೊಗೊಂಡವ್ರು, ಅವರು ಅಲ್ಲಿ ಇರ್ತಾರೆ. ನೀನು ತಾಲೂಕ್ ಪಂಚಾಯತಿಯಲ್ಲಿ ಮಾಡ್ಕೊಡ್ತೀನಿ ಅಂತಂದರು. ತಾಲೂಕ್ ಪಂಚಾಯತಿಲಿ ಇವತ್ತು ಅಧಿಕಾರ ನಾರಾಯಣಪ್ಪನವ್ರಿಗೆ ಹೊಟ್ಟೆ ತೀರ್ಬೇಕು ಅನ್ನೋಂಥ ಒಂದು ಉದ್ದೇಶದಿಂದನೇ ಬಾಲಕೃಷ್ಣ ಅವ್ರು ಏನು ಮಾಡಿದ್ರು, ಶಿವರಾಜ್ ಅವರಾದ್ರೂ ಸೋಲೂರ್ನವರಾದ್ರೂ ಎಲ್ಲ ಭಾಗಕ್ಕೂ ಹಂಚಿಕೆ ಮಾಡಿ ಇವತ್ತು ನಾರಾಯಣಪ್ಪನವರು ಕೂಡ ಅಧ್ಯಕ್ಷ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಅದು ವಿಜಯಣ್ಣ ಇರ್ಬೋದು, ಇನ್ನೊಂದು ಇರ್ಬೋದು, ಅದಕ್ಕೂ ಕೂಡ ಅವರು ಅನುವು ಮಾಡಿಕೊಡ್ತಾರೆ. ನಮ್ಮ ನಾಯಕರಿಗೆ ಏನು ಮನಸ್ಸಿಗೆ ಅನ್ನಿಸ್ತಿರ್ತದೋ ಅದನ್ನು ಮಾಡೇ ತೀರ್ತಾರೆ. ಆದರೆ ಇವರು ದುಡುಕಿ ನಿರ್ಧಾರ ತಗೊಂಡವ್ರೆ. ಮತ್ತೆ ಇನ್ನ ನಾನು ಇದನ್ನ ಕಟುವಾಗಿ ನಾವೆಲ್ಲರೂ ಕೂಡ ಒಕ್ಕಲಿನಿಂದ ವಿರೋಧಿಸ್ತಾ ಇನ್ನ ಈ TAPCMS ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಈ TAPCMSನ ಒಂದು ಅಧಿಕಾರ ಚುಕ್ಕಾಣಿಗೆ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದರು ರೂಪಾ ಬಸವರಾಜ್ ಅವರು, ಅವರ ಶ್ರೀಮತಿಯವರು ಆಕಾಂಕ್ಷಿಗಳಿದ್ರು. ಅದೇ ರೀತಿ ನಮ್ಮ ಸಿಗುಪ್ಪೆ ಶಿವಣ್ಣವರ ಈ ಇದಕ್ಕೆ ಅಧ್ಯಕ್ಷರಾಗಿ ಮಾಡಲಿಲ್ಲ, ನನ್ನ ಅಧ್ಯಕ್ಷರಾಗಿ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವರು ಕೂಡ ಆಕಾಂಕ್ಷಿಗಳಿದ್ರು. ಆದರೆ ಒಂದೊಂದು ಬಾರಿ ಒಬ್ಬೊಬ್ಬರಿಗೆ ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ
ಬೇರೆಯವ್ರಿಗೆ ಇದನ್ನು ಅವಕಾಶ ಮಾಡಿಕೊಡ್ಬೇಕು. ನಾವು ನೀವೇ ಇದ್ರಲ್ಲ, ಬೇರೆಯವ್ರ ಕಾರ್ಯಕರ್ತರು ಬೆಳಿಬೇಕು ಅನ್ನೋಂಥ ಒಂದು ಅವರ ಒಂದು ಆಜ್ಞೆ ಮೇರೆಗೆ ಅವ್ರನ್ನೆಲ್ಲ ಬದಿಗೊತ್ತಿ ಅವತ್ತೇ ಅನೌನ್ಸ್ ಮಾಡಿದರು. ಏನಂತ, ಮುಂದಿನ ದಿನದಲ್ಲಿ ನಾವು ಈ ಚುನಾವಣೆಯಲ್ಲಿ ನನಗೂ ಸಹಕಾರವನ್ನು ನೀಡಿದ್ದಾರೆ, TAPSMSನ ಅಧಿಕಾರ ಚುಕ್ಕಾಣಿಗೆ ತಮ್ಮಣ್ಣಗೌಡರನ್ನ ತಂದು ನಾನು ಅವರು ಈ ರೈತ ಸಂಸ್ಥೆ ಇದು, ಈ ರೈತರ ಒಡನಾಟ ಅವ್ರಿಗಿದ್ದು ಉತ್ತಮ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅವ್ರಿಗೆ ಇದನ್ನ ಸಂಸ್ಥೆಯಲ್ಲಿ ನಾನು ಜಾಗ ಮಾಡಿಕೊಡ್ಬೇಕು ಅಂತ ಅವತ್ತೇ ನೇರವಾಗಿ ಕಾರ್ಯಕರ್ತರಿಗೆ ಹೇಳಿದ್ರು. ಅಂತ ನೇರ ನಿಷ್ಠೂರವಾಗಿ ಮತ್ತೆ ನಡೆದಂತೆ ಏನಾರು ನುಡಿದಂತೆ ನಡೆದವರೇ ಅಂತಂದರೆ ಅದು ಬಾಲಕೃಷ್ಣ ಅವ್ರಿಗೆ ಸಲ್ಲಬೇಕು. ಆ ನಿಟ್ಟಿನಲ್ಲಿ ಅವತ್ತೇ ಅವರು ಘೋಷಣೆ ಮಾಡಿದರು, ನಾವು ಬಾಲಕೃಷ್ಣ ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅಂತ. ಶಿವಣ್ಣವ್ರಿಗಿರ್ಬೋದು, ರೂಪಾ ಬಸವರಾಜ್ ಅವ್ರಿಗಿರ್ಬೋದು, ಬೇರೆ ಇದ್ದಂಥ ಆಕಾಂಕ್ಷಿಗಳೆಲ್ಲರಿಗೂ ಸುಮ್ಮನಿರಿಸಿ ಅವತ್ತು ಜನರಲ್ ಎಲೆಕ್ಷನಲ್ಲಿ ಎಷ್ಟೇ ವಿರೋಧ ಬಂದರೂ ಕೂಡ ಅವರು ಏನು ಮಾಡಬೇಕು ಅದನ್ನು ಮಾಡಿ ಅವತ್ತು ಅಧಿಕಾರ ಚುಕ್ಕಾಣಿಯನ್ನು ಇದೇ ತಮ್ಮಣ್ಣಗೌಡರಿಗೆ ಬಾಲಕೃಷ್ಣ ಅವರು ಮತ್ತು ತಮ್ಮಾಜಿಯವರು ಅವ್ರನ್ನ ಮಾಡಲೇಬೇಕು ಅಧ್ಯಕ್ಷರಾಗಿ, ರೈತ ಸಂಪರ್ಕದಲ್ಲಿ ಓಡಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ರು.